ನೀವು ಯಾವತ್ತೂ ಕೂಡ ಲಬೋಬ ಎಂಬ ಡಾಲ್ ಅನ್ನು ಖರೀದಿಸಲು ಹೋಗಬೇಡಿ. ಯಾಕಂದರೆ ಇನ್ಸ್ಟಾಗ್ರಾಮ್ನ ಎಲ್ಲ ಕಡೆಯಲ್ಲಿ ಇದರ ವಿಷಯ ಕೇಳಲು ಸಿಗ್ತಾ ಇದೆ. ಅದೇನೆಂದರೆ, ಯಾರೆಲ್ಲ ಈ ಡಾಲ್ ಅನ್ನು ಖರೀದಿಸ್ತಾರೆ ಮತ್ತು ಯಾರ ಹತ್ತಿರ ಈ ಡಾಲ್ ಇದೆಯೋ ಅವರ ಕುತ್ತಿಗೆಯಲ್ಲಿ ಪರಿಚಿತ ರೀತಿ ಅಥವಾ ಅವರ ಮನೆಯಲ್ಲಿ ಫೈನಾನ್ಷಿಯಲ್ ಸಮಸ್ಯೆ ಕಾಣಲು ಸಿಗುತ್ತದೆ. ಈಗ ನಾನು ನಿಮಗೆ ಈ ಲಬೋಬ ಡಾಲ್ ಬಗ್ಗೆ ಒಂದು ವಿಷಯ ತಿಳಿಸ್ತೇನೆ, ಕೇಳಿ. ಲಬೋಬ ಡಾಲ್ ರಾಕ್ಷಸ ದೇವರ ಒಂದು ಉಲ್ಲೇಖವಾಗಿದೆ ಮತ್ತು ಅದರ ಹೆಸರು ಪಜೂಸ್. ಇದು ಮೆಸೊಪೊಟೋಮಿಯಾ ಪುರಾಣದ ಭಾಗವಾಗಿದೆ ಮತ್ತು ಈ ಪಜೂಸ್ ಅನ್ನು ಗಾಡ್ ಆಫ್ ವಿಂಟೇಮೆಂಟ್ಸ್ ಎಂದು ಕರೆಯುತ್ತಾರೆ. ಈ ಪಜೂಸ್ ಒಳ್ಳೆಯ ರಾಕ್ಷಸ ಅಲ್ಲ. ಇದು ಮನುಷ್ಯನನ್ನು ಹಾಲು ಮತ್ತು ಅವಮಾನದ ಕೆಲಸದ ಉಪಯೋಗಕ್ಕೆ ಬರುತ್ತದೆ. ಪಜೂಸ್ ತುಂಬಾ ಅಪಾಯಕಾರಿ ರಾಕ್ಷಸವಾಗಿದೆ. ಮಾತನಾಡುವ ಮಟ್ಟಿಗೆ ಪಜೂಸ್ ಈ ಡಾಲ್ನ ರೆಫರೆನ್ಸ್ ಆಗಿದೆ. ಅದು ಅಲ್ಲದೆ ಇದನ್ನು ತಯಾರಿಸಿದವರ ರೆಫರೆನ್ಸ್ ಕೂಡ ಪಜೂಸ್ ಆಗಿದೆ. ನೀವು ಈ ರೀಲ್ಸ್ನಲ್ಲಿ ಕಾಣುವ ಹಾಗೆ ಕತ್ತಿನಲ್ಲಿ ಪರಿಚಿತ ರೀತಿ ಇದು ಫೇಕ್ ಕೂಡ ಆಗಿರಬಹುದು. ನಾನು ಏನೂ ಹೇಳೋದಿಲ್ಲ, ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿ. ಹಲವು ವರ್ಷಗಳ ಹಿಂದೆ ಅನಬೆಲ್ ಎಂಬ ಡಾಲ್ ಈ ಎಲ್ಲ ಕೆಲಸಗಳನ್ನು ಮಾಡುತ್ತಿತ್ತು ಮತ್ತು ಇದೇ ಕಾರಣಕ್ಕಾಗಿ ಇದನ್ನು ಒಂದು ಬಾಕ್ಸ್ನಲ್ಲಿ ವಶೀಕರಣ ಮಾಡಿಟ್ಟಿದ್ದಾರೆ ಮತ್ತು ಅದನ್ನು ಯಾರು ಕೂಡ ಮುಟ್ಟುವಂತಿಲ್ಲ. ಯಾಕೆ? ಲಬೋಬೊ ಡಾಲ್ ಕೂಡ ಇದೇ ಕೆಲಸವನ್ನು ಮಾಡಬಹುದಲ್ಲವೇ? ನಿಮಗೆ ಎಚ್ಚರಿಕೆ ಏನೆಂದರೆ, ಈ ಡಾಲನ್ನು ನೀವು ಖರೀದಿಸಲು ಯಾವತ್ತೂ ಹೋಗಬೇಡಿ ಅಷ್ಟೇ.